ಹಿರಿಯರು ಹಾಗೂ ಸಂಘಟನೆಯ ಮಿತ್ರರಿಗೆ ಒಂದೇನು ಹಾಗೂ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಎಂದಿನಂತೆ ತಮ್ಮ ಸಹಕಾರ ಮತ್ತು ಸಹನೆಯನ್ನು ಕೇಳ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾಮಗಾರಿಗಳು ನಡೆದಿಲ್ಲ. ಆಡಳಿತ ಕೊಡೋದಕ್ಕಿಂತ ಹೆಚ್ಚು ಆಂತರಿಕ ಜಗಳ ಮತ್ತೆ ಭ್ರಷ್ಟಾಚಾರದಲ್ಲಿ ಹೆಚ್ಚಾಗಿ ತೊಡಗಿದೆ. ನಾನು ಯಾವಾಗಲೂ ಕೂಡ ಹೇಳ್ಕೊಂಡು ಬಂದಿರೋದೇನಪ್ಪ ಅಂದ್ರೆ, ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಅಂದ್ರೆ ಅಲರ್ಜಿ ಇದೆ, ಮತ್ತೆ ರಾಜ್ಯ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಇದೆ ಅಂತ ಅಲರ್ಜಿ ಇದೆ. ಆಮೇಲೆ ಇದು ಅವರ ಕಾರ್ಯವೈಖರದಲ್ಲಿ ಬಹಳ ಎದ್ದು ಕಾಣಿಸ್ತಾ ಇದೆ. ಪದೇ ಪದೇ ಅವರ ನಡವಳಿಕೆಯಲ್ಲಿ ಇದು ಎದ್ದು ಕಾಣಿಸ್ತಾ ಇದೆ. KKRDB ಫಂಡ್ಸ್ ನಲ್ಲಿ ಮಾಡ್ತಾ ಇರೋ ಅನ್ಯಾಯ ಇರಬಹುದು, KKRDB ಅಧ್ಯಕ್ಷರ ಸ್ಥಾನವನ್ನ ಇವರು ದುರ್ಬಲಗೊಳಿಸಿರೋದ್ರಲ್ಲಿರ್ಬೋದು, ಕಲಬುರಗಿ ಜಿಲ್ಲೆಗೆ ಯಾವುದೇ ಒಂದು ಮಂತ್ರಿ ಸ್ಥಾನ ನೀಡಲಾರ್ದಿರಬಹುದು, ಮತ್ತೆ ನಮ್ಮ ಭಾಗದಲ್ಲಿ ಕ್ಯಾಬಿನೆಟ್ ನಲ್ಲಿ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇಲ್ಲ ಇಲ್ಲಿವರೆಗೂ. ಮತ್ತೆ ಈ ಡಬಲ್ ಇಂಜಿನ್ ಸರ್ಕಾರ ಬಂದಾಗಿಂದ ಕೇಂದ್ರದ ಎಲ್ಲಾ ಯೋಜನೆಗಳು ಮಾಯ ಆಗಿರೋದಿರಬಹುದು. ನಮಗೆ ಇಲ್ಲಿ 3 ವರ್ಷದಿಂದ ಅತಿವೃಷ್ಟಿ ಆಗ್ತಾ ಇದೆ, ಯಾವ ಮಂತ್ರಿ ಕೂಡ ಬಂದು ಇಲ್ಲಿ ಭೇಟಿ ಆಗ್ತಾ ಇರಲಿಲ್ಲ. ಅವಾಗಿನ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ವೈಮಾನಿಕ ಸಮೀಕ್ಷೆ ಮಾಡ್ತಾರೆ. ಎಲ್ಲ ಅತಿವೃಷ್ಟಿ ಆದ್ಮೇಲೆ 10 ದಿನ ಆದ್ಮೇಲೆ ಎಲ್ಲ ನೀರು ವಾಪಸ್ ಹೋಗಿ ನದಿಗಳು ಸೇರಿದ ಮೇಲೆ ಮಾಡ್ತಾರೆ. ಮೀಟಿಂಗ್ ಎಲ್ಲಿ ಮಾಡ್ತಾರೆ? ಏರ್ಪೋರ್ಟ್ ಅಲ್ಲಿ ಮಾಡ್ತಾರೆ. ಅಲ್ಲಿ ಯಾವ MLA ಗಳು ಕೂಡ ಆಹ್ವಾನ ಇಲ್ಲ. ಅವರು ಮತ್ತೆ ಕೆಲವು ಅಧಿಕಾರಿಗಳು ಮಾಡ್ಬಿಟ್ಟು ಹೋಗ್ತಾರೆ. 15 ನಿಮಿಷದಲ್ಲಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಬಂದು ಗುಲ್ಬರ್ಗಾದಿಂದ ಆಲ್ಮೋಸ್ಟ್ ಯಾದಗಿರಿ ಗಡಿ ತನಕ ಹೋಗ್ಬಿಟ್ಟು ಎಲ್ಲಾನು ಸಮೀಕ್ಷೆನೆ ಮುಗಿಸ್ಬಿಡ್ತಾರೆ. ಮತ್ತೆ ರೈತರಿಗೆ ಇನ್ನೂ ಕೂಡ ಯಾವುದೇ ಆದಂತ ಪರಿಹಾರ ಸಿಕ್ಕಿಲ್ಲ. ನಮ್ಮ ಭಾಗಕ್ಕೆ ಇನ್ಚಾರ್ಜ್ ಮಿನಿಸ್ಟರ್ಗಳಿಲ್ಲ. ಕಲಬುರಗಿಗಂತೂ ಇನ್ಚಾರ್ಜ್ ಮಿನಿಸ್ಟರ್ಗಳೇ ಸಾಕಷ್ಟು 4 ತಿಂಗಳು ಬೇಕಾಗಿತ್ತು ಅವ್ರಿಗೆ ಹಾಕ್ಲಿಕ್ಕೆ. ನಿನ್ನೆ ಮತ್ತೆ ಜೆಂಡಾ ಹಾರಿಸ್ಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅವ್ರು ಎಷ್ಟು ದಿನ ಇರ್ತಾರೆ ಯಾರಿಗೆ ಗೊತ್ತಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಅಂತೂ ಹಲವಾರು ಬಾರಿ ತಮ್ಮ ಮಾಧ್ಯಮದಲ್ಲಿ ಬಂದಿದೆ. ನಾನು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಇವೆಲ್ಲಾನು ನಿರಂತರವಾಗಿ ಮಾಡ್ತಾ ಇರುವಂತ ಅನ್ಯಾಯಗಳಿದು. ಈಗ ಬಿಜೆಪಿನವರು ಈ ಎಲ್ಲ ಹಳೆ ಆಟಗಳಿಗೆ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ. ಅವರಿಗೆ ಮಾಡಿ 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 ಏನಾದ್ರೂ ಹೊಸದೇನಾದ್ರೂ ಮಾಡೋಣ ಅಂದ್ಬಿಟ್ಟು ಹೊಸ ಆಟಗಳನ್ನ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ನಮ್ಮ ಭಾಗದ ಯುವಕರ ಜೀವನದ ಜೊತೆ ಚೆಲ್ಲಾಟ ಮಾಡೋದು ಹೊಸ ಒಂದು ಪ್ರಕ್ರಿಯೆಗಳನ್ನ ಮತ್ತೆ ಹೊಸ ಒಂದು ಕ್ರೀಡೆಯನ್ನ ಮಾಡ್ಕೊಂಡಿದ್ದಾರೆ. ಮನೋರಂಜನೆ ಆಗ್ಬಿಟ್ಟಿದೆ ನಮ್ಮ ಭಾಗದ ಜೀವನ ಇವರಿಗೆ, ನಮ್ಮ ಯುವಕರ ಭವಿಷ್ಯ ಇವರಿಗೆ ಮನೋರಂಜನೆ ಆಗ್ಬಿಟ್ಟಿದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವರು ಡಬಲ್ ಇಂಜಿನ್ ಸರ್ಕಾರ ಬಂದಾಗಿಂದ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಂತ ಮೋದಿ ಅವರು ಹೇಳಿದ್ರು. ಆದ್ರೆ ಅವ್ರು ಕೊಟ್ಟಿದ್ದೇನು? 50 ವರ್ಷದಲ್ಲಿ ಆಗ್ಲಾರ್ದಂತ ನಿರುದ್ಯೋಗ ಸಮಸ್ಯೆ ಆಗಿದೆ. ಇಟ್ ಇಸ್ ದ ಫ್ಯಾಕ್ಟ್. ಇವರು ಬರೇ ದೇವರ ಹೆಸರಲ್ಲಿ ರಾಜಕೀಯ ಮಾಡೋದು ಬಿಟ್ರೆ ಜೀವನ ಮತ್ತೆ ಜೀವನೋಪಾಯವನ್ನ ಕಾಪಾಡಲಿಕ್ಕೆ ಏನು ಮಾಡಿಲ್ಲ. ಇವರು ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿನಲ್ಲಿ ಕೂಡ ಇವತ್ತು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ, ನಾವು ಯುವಕರ ಬಾಳನ್ನ ಹಸನ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಯಾವುದೇ ರೀತಿಯಾದಂತ ಉದ್ಯೋಗ ಕಲ್ಪಿಸಿಕೊಡುವಂತ ಯೋಜನೆ ಇಲ್ಲಿವರೆಗೂ ಬಿಜೆಪಿಯವರು ಮಾಡಿಲ್ಲ. ಏನು ಕಡ್ಡಾಯವಾಗಿ ನಮ್ಮ ಭಾಗದಲ್ಲಿ ರಿಕ್ರೂಟ್ಮೆಂಟ್ ಆಗಬೇಕಾಗಿತ್ತು, ಅದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಇವ್ರು ಬಂದ್ಮೇಲೆ. ಕಲ್ಯಾಣ ಕರ್ನಾಟಕದ ಬಗ್ಗೆ ಇವರಿಗೆ ಎಷ್ಟು ಅಲರ್ಜಿ ಇದೆ ಅಂದ್ರೆ,
ನಾನು ನಿಮ್ಗೆ ಒಂದ್ 2-3 ದಾಖಲೆಗಳನ್ನ ನಾನು ಕೊಡ್ತೀನಿ. ಹೆಂಗೆ ಕದ್ದಿ ಮುಚ್ಚಿ ನಮ್ಮ ಭಾಗದ ಯುವಕರ ಭವಿಷ್ಯವನ್ನ ಇವರು ಮುಗಿಸ್ತಾ ಇದ್ದಾರೆ ಅಂದ್ಬಿಟ್ಟು ಇದಕ್ಕೆ ಉದಾಹರಣೆ ಇದೆ. ಜುಲೈ 6, 2020 ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಸುತ್ತೋಲೆಯನ್ನ ಹೊರಡಿಸ್ತಾರೆ. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ರಾಜ್ಯದಲ್ಲಿ ಕೋವಿಡ್-19 ಉಂಟಾದ ಪರಿಸ್ಥಿತಿಯನ್ನು ನಿಭಾಯಿಸಿ ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿಗೆ ತರುವ ನಿಟ್ಟಿನಲ್ಲಿ ಸಂಪನ್ಮೂಲವನ್ನು ಕ್ರೋಢೀಕರಿಸುವುದು ಅಗತ್ಯವಾಗಿರುತ್ತದೆ. ಇದಕ್ಕಾಗಿ ಸರ್ಕಾರದ ವೆಚ್ಚದ ಬಾಬ್ಲಿನಲ್ಲಿ ಮಿತವ್ಯಯ ಅಂದ್ರೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಪಾಲಿಸುವ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ 2020-21ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಕಲ್ಯಾಣ ಕರ್ನಾಟಕದ ವೃಂದದ ಹುದ್ದೆಗಳು ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು ಸೇರಿದಂತೆ ಎಲ್ಲ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ಮುಂದಿನ ಆದೇಶವರೆಗೆ ತಡೆ ಹಿಡಿಯಲಾಗಿದೆ. ನೋಡಿ, ಇದರಲ್ಲಿ ಬಹಳ ಸ್ಪಷ್ಟವಾಗಿ ಆರ್ಡರ್ ಮಾಡ್ತಾರೆ. ಜುಲೈ 2020ನಲ್ಲಿ ಆರ್ಥಿಕ ನಷ್ಟ ಆಗ್ತಾ ಇದೆ ಕರೋನಾದಿಂದ. ಬರೇ ಕಲ್ಯಾಣ ಕರ್ನಾಟಕದಲ್ಲಿ ಏನ್ ರೆಕ್ರೂಟ್ಮೆಂಟ್ ಆಗಬೇಕು ಅದು ನಿಲ್ಲಿಸಿ ಅಂತ. ಯಾಕೆ ಬೇರೆ ಕಡೆ ಆಗಿರ್ಲಿಲ್ವಾ? ಬೇರೆ ಕಡೆ ರಾಜ್ಯದ ಎಲ್ಲಾ ಕಡೆ ನಾವು ಯಾವ್ದು ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಅಂತ ಆರ್ಡರ್ ಹೊರಡಿಸಬಹುದಾಗಿತ್ತು. ಇವ್ರು ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ, ಅಥವಾ ನಿಜವಾಗ್ಲೂ ಇವರು ಆರ್ಥಿಕ ಸಂಕಷ್ಟದಲ್ಲಿ ಇದ್ದಿದ್ರೆ. ಯಾಕಂದ್ರೆ ನನ್ನ ಪ್ರಕಾರ ಎಕ್ಸೈಸ್ ಡ್ಯೂಟಿ ಇರ್ಬೋದು, ಬೇರೆ ಟ್ಯಾಕ್ಸಸ್ಗಳು ಎಲ್ಲರೂ ಕರೆಕ್ಟ್ ಆಗಿದೆ. ಬರೇ ಕಲ್ಯಾಣ ಕರ್ನಾಟಕ ಅಂತ ಉಲ್ಲೇಖ ಹೇಳಿದ್ರು. ಇದಕ್ಕೆ ನಾ ಈ 6ನೇ ತಾರೀಕು ಇವರು ಇದು ಮಾಡಿದ್ರು. 8ನೇ ತಾರೀಕು ನಾನ್ ಪತ್ರ ಬರೆದೆ ಮುಖ್ಯಮಂತ್ರಿಗಳಿಗೆ. ನಾನು ಬಹಳ ಸ್ಪಷ್ಟವಾಗಿ ಕೇಳಿದೆ, ಆರ್ಥಿಕ ಸಂಕಷ್ಟ ಬರೀ ಏನು ಕಲ್ಯಾಣ ಕರ್ನಾಟಕದ ಭವಿಷ್ಯಕ್ಕೆ ಮಾತ್ರ ಇದೆಯಾ, ಕರ್ನಾಟಕದ ಭವಿಷ್ಯಕ್ಕೂ ಕೂಡ ಇದೆಯಾ ಅಂತ. ಅದಾದ್ಮೇಲೆ ನಾನು ಯಾವಾಗ ಸ್ವಲ್ಪ ಅಗ್ರೆಸಿವ್ ಆಗಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ಮೇಲೆ 3 ತಿಂಗಳು ಬೇಕಾಗಿತ್ತು ಇವರಿಗೆ. ಅದಾದ್ಮೇಲೆ 30ನೇ ತಾರೀಕು 3 ತಿಂಗಳಾದ್ಮೇಲೆ ಅವ್ರು ಒಂದು ಸುತ್ತೋಲೆ ಹೊರಡಿಸ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ, ಇಲ್ಲ ನಾವು ಹಿಂದೆ ಪಡಿತಾ ಇದ್ದೀವಿ ಅಂತ. ನನ್ನ ಪ್ರಶ್ನೆ ಇರೋದು, ಯಾಕೆ ಬರೇ ಕಲ್ಯಾಣ ಕರ್ನಾಟಕದ ಭವಿಷ್ಯದ ಬಗ್ಗೆ ಮಾತು ಬಂದಾಗ ನೀವು ಹೀಗೆ ಮಾಡ್ತೀರಾ? ಇದು ಯಾರ ಅನುಮತಿ ತಗೊಂಡು ಇದು ಮಾಡಿದ್ರಿ? ನಮ್ಮಲ್ಲಿ ವಿಶೇಷವಾಗಿ ಒಂದು ಪರ್ಮಿಷನ್ ಇದೆ. ನಮ್ಮ ಭಾಗದಲ್ಲಿ ರೆಕ್ರೂಟ್ಮೆಂಟ್ ಮಾಡಬೇಕಂದ್ರೆ ಅದಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಬೇಕಾಗಿಲ್ಲ. ಯು ಕ್ಯಾನ್ ಡೈರೆಕ್ಟ್ಲಿ ರೆಕ್ರೂಟ್ ಆಸ್ ಅಂಡ್ ವೆನ್ ಗವರ್ಮೆಂಟ್ ಗಿವ್ಸ್ ಪರ್ಮಿಷನ್. ಅದನ್ನ ಇವರು ಉದ್ದೇಶಪೂರ್ವಕವಾಗಿ ನಮ್ಮ ಭಾಗದ ಜನರಿಗೆ ಅನ್ಯಾಯ ಮಾಡ್ಲಿಕ್ಕೆ ಮಾಡಿರೋದು. ಮತ್ತೆ ಅದು ವಾಪಸ್ ತಗೊಂಡ್ರು. ಅದಾದ್ಮೇಲೆ ಒಂದು FDA ಕರೆಸಿದ್ದಾರೆ, ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಏನೋ ರೆಕ್ರೂಟ್ಮೆಂಟ್ ಆಗಬೇಕು ಅಂದ್ಬಿಟ್ಟು ಆರ್ಡರ್ ಅನ್ನ ಮಾಡಿದ್ರು. ಅದರಲ್ಲೂ ಕೂಡ ಗೊಂದಲ ಆಗಿದೆ. ನಾವು ಬಹಳ ಸ್ಪಷ್ಟವಾದಂತ ನಿಯಮಗಳನ್ನು ನಾವು ರೂಪಿಸಿದ್ರೆ 2015ರಿಂದ ರೂಪಿಸಿದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಇವಾಗ ಹೊಸ ನಿಯಮಗಳನ್ನ ತಂದ್ಬಿಟ್ಟು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಮೊನ್ನೆ PSI ನೇಮಕಾತಿನಲ್ಲಿ ಆಲ್ಮೋಸ್ಟ್ ಏನೋ 545 PSI ನೇಮಕಾತಿಗಳಲ್ಲಿ ಅನ್ಯಾಯ ಆಗಿದೆ. ಇವತ್ತು ಅದರಿಂದ ಏನಿಲ್ಲ ಆದ್ರೂ 77 ಜನಕ್ಕೆ ಇವತ್ತು ಯಾವುದೇ ರೀತಿಯಾದಂತಹ ಉದ್ಯೋಗ ಅವಕಾಶ ಕೊಡಲಾರ್ದಂಗೆ ಇವತ್ತು ರಾಜ್ಯ ಸರ್ಕಾರ ನಡ್ಕೊಂಡಿದೆ. ಇದಕ್ಕೆ ಮೂಲ ಕಾರಣ ಅವಿವೇಕ್ತನ, ಸರ್ಕಾರದ ಅವಿವೇಕ್ತನ ಅಥವಾ ನಿರ್ಲಕ್ಷ್ಯದ ಪರಮಾವಧಿ. ಇವರಿಗೆ ಏನು ನಮ್ಮ ಮೂಗ್ ಮೇಲೆ ತುಪ್ಪ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಇವರಿಗೆ ನಿಜವಾಗ್ಲೂ ನಮ್ಮ ಭಾಗದ ಯುವಕರಿಗೆ ಉದ್ಯೋಗ ಕಲ್ಪಿಸಿಕೊಡುವ ಇಚ್ಛೆ ಇಲ್ಲ. ಇವರು 2015ರಲ್ಲಿ ಯಾವಾಗ ನಮ್ಮ ಈ ರೂಲ್ಸ್ ಫ್ರೇಮ್ ಆಗಿತ್ತು ಸಾಕಷ್ಟು ಗೊಂದಲ ಆಗಿತ್ತು. ಯಾಕಂದ್ರೆ ಅವಾಗ ತಾನೇ 371J ಬಂದಿತ್ತು. ಅವಾಗ ಹೊಸದಾಗಿ ನಾವು ರೂಲ್ಸ್ ಫ್ರೇಮ್ ಮಾಡಿದ್ವಿ. ಆಯ್ಕೆ ಮಾಡಬೇಕಾದ್ರೆ ಸಾಕಷ್ಟು ಗೊಂದಲ ಸೃಷ್ಟಿ ಆಗ್ತಾ ಇತ್ತು. ಯಾಕಂದ್ರೆ ಗೆಜೆಟೆಡ್ ಆಫೀಸರ್ಸ್ ಹೇಗ್ ಮಾಡೋದು, ಏನು ಪದನಾಮದ ರೆಕ್ರೂಟ್ಮೆಂಟ್ ಹೇಗ್ ಮಾಡೋದು ಅಂತ ಇತ್ತು. ಅದು ಒಂದು ಲರ್ನಿಂಗ್ ಕರ್ವ್ ಇರುತ್ತೆ ಎಲ್ಲದಕ್ಕೂ. ಅದೇನು ನಾವು ಟೀದಿಂಗ್ ಪ್ರಾಬ್ಲಮ್ಸ್ ಅಂತೀವಿ, ಅದಿತ್ತು.
ಯಾವಾಗ ಅದಿದೆ ಅಂತ ಗೊತ್ತಾದ ಮೇಲೆ ಆ 2015ರಲ್ಲಿ ಒಂದು ಸುತ್ತೋಲೆನಲ್ಲಿ ನಾವು ಒಂದು 2-3 ಪ್ರಶ್ನೆಗಳು ಕೇಳ್ತಾ ಇದ್ವಿ. ಅದು ಯೂನಿಫಾರ್ಮ್ ಆಗಿ ಯಾವಾಗ ರಿಕ್ರೂಟ್ಮೆಂಟ್ ಆಗ್ತಾ ಇತ್ತು ಅವಾಗ ಕೇಳ್ತಾ ಇದ್ವಿ. ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀರಾ, ಅದು ನೀವು HK ರೀಜನ್ ಅಲ್ಲಿ ಕನ್ಸಿಡರ್ ಮಾಡ್ಬೇಕಾ, ನಾನ್ HK ನಲ್ಲಿ ಕನ್ಸಿಡರ್ ಮಾಡ್ಬೇಕಾ, ನೀವು ಜನರಲ್ ಮೆರಿಟ್ ಸಿಕ್ಕಿದ್ರೆ ನೀವು ನಾನ್ HK ರೀಜನ್ ಅಲ್ಲಿ ಮಾಡಕ್ ಇಷ್ಟಪಡ್ತೀರಾ ಅಥವಾ HK ರೀಜನ್ ಅಲ್ಲಿ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ವಿ. ಅದು ಸಾಕಷ್ಟು ಗೊಂದಲ ಉಂಟು ಮಾಡ್ತಿದ್ದಾಗ ಅದು ಒಂದು ರಿಕ್ರೂಟ್ಮೆಂಟ್ ಸೈಕಲ್ ಆದ್ಮೇಲೆ ಅವಾಗಿನ ಸರ್ಕಾರ ಹಿಂದ್ಪಡಿತು. ಯಾಕಂದ್ರೆ ಅದರಿಂದ ಸಾಕಷ್ಟು ಗೊಂದಲ ಸೃಷ್ಟಿ ಆಗ್ತಾ ಇತ್ತು, ರಿಕ್ರೂಟ್ಮೆಂಟ್ ಪ್ರೋಸೆಸ್ ಲೇಟ್ ಆಗ್ತಾ ಇತ್ತು. ಅದು 2016ನಲ್ಲಿ ನಾವು ವಾಪಸ್ ತೆಕ್ಕೊಂಡಿದ್ವಿ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಏನಂತ ಹೇಳಿದೀವಿ ಅಂದ್ರೆ, ದಿನಾಂಕ 22/5/2015 ಸುತ್ತೋಲೆಯಲ್ಲಿ ನೀಡಲಾದ ಮಾರ್ಗಸೂಚಿಯ ಕರ್ನಾಟಕ ಲೋಕಸೇವೆ ಆಯೋಗದಿಂದ ಗೆಜೆಟೆಡ್ ಪ್ರೊಬೇಷನರಿ ರೂಲ್ಸ್ ಅಡಿಯಲ್ಲಿ ಕೈಗೊಳ್ಳಬಹುದಾದ ನೇಮಕಾತಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಅಂದ್ರೆ ಈ 3 ಪ್ರಶ್ನೆ ನಾನು ಹೇಳಿದ್ನಲ್ಲ, ಇದು ಬರೇ ಗೆಜೆಟೆಡ್ ಪ್ರೊಬೇಷನರಿ ರೂಲ್ಸ್ ಪ್ರಕಾರ KPSC ಇಂದ ಯಾವ್ದು ರಿಕ್ರೂಟ್ಮೆಂಟ್ ಆಗುತ್ತೆ ಅದಕ್ಕೆ ಮಾತ್ರ ಸೀಮಿತ ಇಡಬೇಕು. ಕಾರಣ ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ವೃಂದಗಳಿರ್ತವೆ, ಬೇರೆ ಬೇರೆ ಹುದ್ದೆಗಳು ಇರ್ತದೆ. VA ಇಂದ ಹಿಡ್ಕೊಂಡು ತಹಸೀಲ್ದಾರ್ ಇಂದ ಹಿಡ್ಕೊಂಡು DSP ತನಕ ಇರ್ತವೆ. ಅದೆಲ್ಲ ಬೇರೆ ಬೇರೆ ಹುದ್ದೆಗಳು, ಬೇರೆ ಬೇರೆ ವೃಂದಗಳು ಇರ್ತದೆ. ರೆವಿನ್ಯೂ ನಲ್ಲಿ ಇರ್ಬೋದು, ಬೇರೆ ಇಲಾಖೆಗಳಿರ್ಬೋದು. ಅದಕ್ಕೆ ಗೊಂದಲ ಸೃಷ್ಟಿ ಆಗುತ್ತೆ, ಅದಕ್ಕೆ ನೀವು ಕೇಳಿ ಅಂತ ಮೊದಲನೇದಿತ್ತು. ಎರಡನೇದು, ವಿವಿಧ ನೇಮಕಾತಿ ಪ್ರಾಧಿಕಾರಿಗಳು ಇನ್ನು ಮುಂದೆ ಮಿಕ್ಕುಳಿದ ವೃಂದ ಹಾಗೂ ಸ್ಥಳೀಯ ವೃಂದದಲ್ಲಿ ಲಭ್ಯವಿರುವ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸುವ ಅಧಿಸೂಚನೆಯನ್ನು ಪ್ರತ್ಯೇಕವಾಗಿ ಹೊರಡಿಸಿ ಪ್ರತ್ಯೇಕವಾಗಿ ನೇಮಕಾತಿ ಪ್ರಕ್ರಿಯೆ ಕೈಗೊಂಡು ಆಯ್ಕೆ ಅಂತಿಮಗೊಳಿಸುವುದು. ಈಗ ಮೊನ್ನೆ ನಾವು ಹೇಳಿದಿರಲ್ಲ, ನಾವು ನೋಡ್ತಾ ಇದೀವಲ್ಲ, ಅದು ಅವಶ್ಯಕತೆ ಇರಲಿಲ್ಲ ಕೇಳೋದು. ಈ ಗೊಂದಲ ಸೃಷ್ಟಿ ಮಾಡಿರೋದು ಯಾವಾಗ ಈ 2016 ಇಂದ ನಾವು ವಾಪಸ್ ತಗೊಂಡಿದ್ದೀವಿ. ಇನ್ನೂ ಒಂದಿದೆ, ಇದು ಬಹಳ ಇಂಪಾರ್ಟೆಂಟ್. ಈಗಾಗಲೇ ಒಂದೇ ಪದನಾಮದ ಸ್ಥಳೀಯ ವೃಂದ ಹಾಗೂ ಮಿಕ್ಕುಳಿದ ವೃಂದಗಳಲ್ಲಿ ಲಭ್ಯವಿರುವ ಹುದ್ದೆಗಳನ್ನು ತುಂಬುವ ನಿಟ್ಟಿನಲ್ಲಿ ಅರ್ಜಿಗಳನ್ನು ಆಹ್ವಾನಿಸುವ ಒಂದೇ ಅಧಿಸೂಚನೆಯಲ್ಲಿ ಸ್ಥಳೀಯ ವ್ಯಕ್ತಿಗಳಿಂದ ಒಂದೇ ಅರ್ಜಿ ಪಡೆದು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಿದ ಸ್ಥಳೀಯ ವ್ಯಕ್ತಿಗಳಿಂದ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವ ಮುನ್ನ ಯಾವುದೇ ಹಂತದಲ್ಲಿ ಆಯ್ಕೆ ಪಡೆಯುವಂತಿಲ್ಲ. ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳಿದೀವಿ. 2015ರಲ್ಲಿ ಏನು ನಮಗೆ ಇನಿಷಿಯಲಿ ಸ್ವಲ್ಪ ಗೊಂದಲ ಇತ್ತು, ಅದು ನಿವಾರಣೆಗೆ ಈ ಒಂದು ಸುತ್ತೋಲೆಯನ್ನ ತಂದು ಇವೆಲ್ಲನೂ ವಾಪಸ್ ತೆಕ್ಕೊತಾ ಇದೀವಿ. ಬರೇ ಗೆಜೆಟೆಡ್ ಪ್ರೊಬೇಷನರಿ ರೂಲ್ಸ್ ಪ್ರಕಾರ KPSC ರಿಕ್ರೂಟ್ಮೆಂಟ್ ಅಲ್ಲಿ ಏನಾಗ್ತದೆ ಅದು ಇಷ್ಟು ಕೇಳಿ, ಮಿಕ್ಕಿದ್ರಲ್ಲಿ ಯಾವ್ದು ಕೇಳಬೇಡಿ ಅಂತ. ಇದು ಇದ್ದಾಗೂ ಕೂಡ ಇದು ಯಾಕೆ ಗೊಂದಲ ಸೃಷ್ಟಿ ಆಗ್ತಾ ಇದೆ ಹಾರ್ಟಿಕಲ್ಚರ್ ನಲ್ಲಿ ಮತ್ತೆ ಮೊನ್ನೆ ನಡೆದಂತ PSI ರಿಕ್ರೂಟ್ಮೆಂಟ್ ಅಲ್ಲಿ ನಾವು ನೋಡಿದಾಗ, ಮೊನ್ನೆ ಕೇಳಿದೆ ನಾನು ಅಲ್ಲಿ ಸರ್ಕಾರದ ವತಿನಲ್ಲಿ ಯಾಕೆ ಇದು ಗೊಂದಲ ಸೃಷ್ಟಿ ಆಗ್ತಾ ಇದೆ, ಯಾಕೆ ಸ್ಪೆಸಿಫಿಕ್ ರೂಲ್ಸ್ ಇದ್ದಾಗ 2016ದಿಂದ ಸ್ಪೆಸಿಫಿಕ್ ರೂಲ್ಸ್ ಇದ್ದಾಗ ಯಾವುದೇ ಗೊಂದಲ ಇರಲಾರ್ದಾಗ ಪಟ್ಟಿ ರೆಡಿ ಆಗ್ತಾ ಇದ್ದಾಗ ಯಾಕೆ ಹಿಂಗೆ ಗೊಂದಲ ಸೃಷ್ಟಿ ಆಗಿದೆ ಅಂದಾಗ ಸ್ವಲ್ಪ ಆಳವಾಗಿ ಇದು ಮಾಡಿದ್ರೆ 6/6/2020ರಲ್ಲಿ ಇವರು ಕಡ್ಡಿ ಮುಚ್ಚಿ ಇನ್ನೊಂದು ಸುತ್ತೋಲೆ ಬಿಟ್ಬಿಟ್ಟಿದ್ದಾರೆ. ಕರೋನಾ ಪೀಕ್ ಲಾಕ್ಡೌನ್ ಇದ್ದಾಗ ಲಾಸ್ಟ್ ಇಯರ್ ಒಂದು ಸುತ್ತೋಲೆಯನ್ನ ಕದ್ದಿ ಮುಚ್ಚಿ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ಸ್ಥಳೀಯ ವ್ಯಕ್ತಿಗಳಿಗೆ ಮೀಸಲಿರಿಸಿರುವ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವಲ್ಲಿ ವಿವಿಧ ನೇಮಕಾತಿ ಪ್ರಾಧಿಕಾರಿಗಳು ಪಾಲಿಸಬೇಕಾದ ವಿಧಿವಿಧಾನಗಳ ಬಗ್ಗೆ ಅಂತ ಒಂದು ಹೊಸದು. ಇದರಲ್ಲಿ ಏನ್ ಮಾಡಿದ್ದಾರೆ, ವಾಪಸ್ಸು 2015 ರೂಲ್ ಏನು ನಾವು ಬೇಡ ಅಂದಿದ್ವಿ, ಜನರ ಅಭಿಪ್ರಾಯ ಇತ್ತು ಇದನ್ನ ತಿರಸ್ಕಾರ ಮಾಡಬೇಕು ಅಂದ್ಬಿಟ್ಟು ಅದನ್ನ ಇವರು ಮತ್ತೆ ತಂದಿದ್ದಾರೆ. ಯಾರಿಗೆ ಕೇಳ್ತಂದಿದ್ದಾರೆ, ಹೇಗ್ ಕೇಳ್ತಂದಿದ್ದಾರೆ, ಸರ್ಕಾರನೇ ಯಾವಾಗ ಅದು ಸರಿ ಇಲ್ಲ ಅದು ಆ ಸುತ್ತೋಲೆಯನ್ನ ವಾಪಸ್ ತಗೊಂಡು ಹೊಸ ಮಾನದಂಡಗಳನ್ನ ಕೊಟ್ಟು ಕಳೆದ 4-5 ವರ್ಷದಿಂದ ಸುಗಮವಾಗಿ ನಡೀತಿರುವಂತ ರಿಕ್ರೂಟ್ಮೆಂಟ್ ಅನ್ನ ಮತ್ತೆ ಗೊಂದಲಮಯ ಮಾಡೋದು ಕಾರಣ ಏನು? ಅಂಡ್ ಯಥಾವತ್ತಾಗಿ ತಂದಿದ್ದಾರೆ. ಹೌದಪ್ಪ, ಅದಕ್ಕೆ ಏನಾದ್ರೂ ತಿದ್ದುಪಡಿ ಮಾಡಿ ಇದನ್ನು ಕೂಡ ಈಸ್ ಆಫ್ ರಿಕ್ರೂಟ್ಮೆಂಟ್ ಮಾಡಿದ್ರೆ ಏನೂ ತೊಂದರೆ ಇರ್ತಾ ಇರಲಿಲ್ಲ. ಆದ್ರೆ ಇವತ್ತು ಮತ್ತೆ ಅದನ್ನೇ ತಂದ್ಬಿಟ್ಟು ಇವರು ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾಕೆ? ಇದು ಸುತ್ತೋಲೆಯನ್ನ ಯಾಕೆ ಯಾರಿಗೂ ಏನು ಕೊಟ್ಟಿಲ್ಲ ಇವತ್ತು ಇವರು? ನಮ್ಮ ಪ್ರಶ್ನೆ ತಮ್ಮ ಮುಖಾಂತರ ಇಷ್ಟೇ, ಈ ಸುತ್ತೋಲೆಗಳೆಲ್ಲ ಇದು ಮಾಡ್ಬೇಕಾದ್ರೆ ಇದು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಹೋಗ್ಬೇಕು.
371J ಸಬ್ ಕಮಿಟಿಗೆ ಹೋಗ್ಬೇಕು. ಅಲ್ಲೇನ್ ಕತ್ತೆ ಕಾಯ್ತಾ ಇದಾರ? ಅಲ್ಲಿ ಯಾರು ಪಾಸ್ ಮಾಡ್ತಾ ಇದಾರೆ ಈ ಆರ್ಡರ್ಗಳು? ಏನು ಕ್ಯಾಬಿನೆಟ್ ಸಬ್ ಕಮಿಟಿ ಅಪ್ರೂವಲ್ ಇರಲಾರ್ದೆ ಅಥವಾ ಮಂತ್ರಿಗಳಿಗೆ ಕೇಳಲಾರ್ದೆ, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಕೇಳಲಾರ್ದೆ, FD ಅವರ ಅನುಮತಿ ಪಡಿಲಾರ್ದೆ, ಚರ್ಚೆ ಆಗಲಾರ್ದೆ ಈ ಸುತ್ತೋಲೆಗಳು ಹೇಗೆ ಬರ್ತಾ ಇದೆ? ಹೂ ಇಸ್ ರನ್ನಿಂಗ್ ದಿಸ್ ಗವರ್ಮೆಂಟ್? ಇದನ್ನ ಅರ್ಥ ಆಗ್ತಾ ಇಲ್ಲ ನಮ್ಗೆ. ಈಗ ಶ್ರೀರಾಮುಲು ಅವರಿಗೆ ಫಸ್ಟ್ ಆಫ್ ಆಲ್ ಕ್ಯಾಬಿನೆಟ್ ಸಬ್ ಕಮಿಟಿ ಯಾರು ಮಾಡಿರ್ಲಿಲ್ಲ ಇಷ್ಟು ವರ್ಷ. ಈಗ ಒಂದು 4-5 ತಿಂಗಳ ಹಿಂದೆ ಶ್ರೀರಾಮುಲು ಅವರಿಗೆ ಮಾಡಿದ್ದಾರೆ. ಪಾಪ ಶ್ರೀರಾಮುಲು ಅವರು 371J ಗಂಧ ಗಾಳಿ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇದು ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಬರಲಾರ್ದೆ ಇವತ್ತು ಹಿಂಗ ಆಗ್ತಾ ಇದೆ ಅಂದ್ರೆ ಹೂಸ್ ರೆಸ್ಪಾನ್ಸಿಬಲ್? ನಮ್ಮ ಭಾಗದವ್ರಿಗೆ ಶಾಸಕ ಮಂತ್ರಿಗಳು ಮಾಡ್ರಪ್ಪ, ಯಾರಿಗಾರ ತಿಳಿದಿರೋರಿಗೆ ಒಂದು ಮಾಡ್ರಿ, ಯಾರಿಗಾರ ಒಳ್ಳೆ ಚಲೋ. ಬಿಜೆಪಿನಲ್ಲಿ ಯಾಕೆ ಸಾಮರ್ಥ್ಯದ ಕೊರತೆ ಇದೆಯಾ? ಯಾರಾದ್ರೂ ಒಂದ್ ಒಳ್ಳೆ MLA ಮಂತ್ರಿ ಮಾಡ್ರಿ, ಇದೆಲ್ಲ ಗೊತ್ತಿರೋರಿಗೆ. ಪಾಪ ಶ್ರೀರಾಮುಲು ಅವರು ಮೊಳಕಾಲ್ಮೂರ್ದವ್ರೀಗ ಮೊಳಕಾಲ್ಮೂರ್ನ 371J ಸೇರಿಸ್ಬೇಕಂತ ಇದ್ರು. ಅವ್ರಿಗೆ ಏನ್ ಇಂಟ್ರೆಸ್ಟ್ ಇರುತ್ತೆ? ಇಸ್ ಇಟ್ ನಾಟ್ ಅ ಫ್ಯಾಕ್ಟ್? ಮೊಳಕಾಲ್ಮೂರ್ MLA ಅವರು ನೀವು ಇದು ಮಾಡಿದಿರಿ, ನಾವು HK ಪಾಟೀಲ್ ಸಾಹೇಬಿಗೂ ಮಾಡಿದ್ವಿ, ಅವ್ರಿಗೆ ಕಾಳಜಿ ಇತ್ತು. ಅವರು ರೂಲ್ಸ್ ಅಲ್ಲಿ ಏನೇನು ಮಾಡ್ಬೇಕಿತ್ತು ಮತ್ತೆ ನ್ಯೂನತೆಗಳೇನಿತ್ತು ಬಂದಾಗ ನಾವು ಸಕ್ಸೆಸಿವ್ ಗವರ್ಮೆಂಟ್ ನಾವು ಚೇಂಜ್ ಮಾಡಿದ್ದೀವಿ. ಇವತ್ತು ಹೆಂಗ್ ಇಂಟ್ರೆಸ್ಟ್ ಇರುತ್ತೆ ಇವರಿಗೆಲ್ಲ ಮಾಡೋಕೆ? ಆಮೇಲೆ ಇದು ಕ್ಯಾಬಿನೆಟ್ ಸಬ್ ಕಮಿಟಿ ಮೇಲೆ ಚರ್ಚೆ ಆಗಿದ್ಯಾ ಇಲ್ವಾ? ನಾವು ಎಲ್ಲ ಈ ನೊಂದವರು ಯುವಕರು ಹೋಗಿ ಅಲ್ಲಿ ಭೇಟಿ ಆದ್ರೆ ನಮಗೂ ಗೊತ್ತಿಲ್ಲ ಅಂತ ಹೇಳ್ತಾರಂತೆ. ಮತ್ ಇಷ್ಟ ಜನ ಬಿಜೆಪಿ MLAs ಇದ್ದೀರಾ, ಇಷ್ಟ ಜನ MP-ಗಳಿದ್ದೀರಾ, ಒಬ್ಬರನ್ನ ಬಾಯ್ ಬಿಟ್ಟು ಇದು ಮಾಡ್ತಲ್ಲ. ಮೊನ್ನೆ ನೋಡಿದೆ ಒಂದಿಬ್ರು ಬಿಜೆಪಿ MLAಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮ್ ಸ್ಟೇಟ್ಮೆಂಟ್ ತಗೊಂಡು ಏನ್ ಮಾಡೋದಿದೆ? ಯು ಆರ್ ನಾಟ್ ಇನ್ ಆಪೋಸಿಷನ್, ಯು ಆರ್ ಇನ್ ಗವರ್ಮೆಂಟ್. ನೀವು ಗವರ್ಮೆಂಟಿಗೆ ಪ್ರೆಸ್ ಮುಖಾಂತರ ಮಾಡಿ ಮಾತಾಡ್ತೀರಾ? ನೀವು ಏನ್ ಬರೀ ಶೋಕಿಗೆ, ಏನ್ ಪಬ್ಲಿಕ್ ಕನ್ಸಂಪ್ಷನ್ ಮಾತಾಡ್ತಾ ಇದ್ದೀರಾ? ನಿಮ್ ಡಬಲ್ ಎಂಜಿನ್ ಸರ್ಕಾರದ ಸಾಮರ್ಥ್ಯ ಇಷ್ಟೇನಾ? ಅಥವಾ ಅಧಿಕಾರಿಗಳು ಈ ಸರ್ಕಾರ ಮುಂದೆ ನಡೀತದೋ ಇಲ್ಲೋ ಏನಿಲ್ಲ ಅಂದ್ಬಿಟ್ಟು ಕೌಡೆಕಾಸ್ ಕೀಮತ್ತಿಲ್ಲ ನಿಮ್ಗೆ, ಬಿಜೆಪಿ MLAಗಳಿಗೆ ಮಂತ್ರಿಗಳಿಗೆ? ನಿಮ್ಗೆ ಗೊತ್ತಿರಲಾರ್ದೆ ಈ ಆರ್ಡರ್ಗಳು ಪಾಸ್ ಆಗ್ತಾ ಇದೆ, ನೀವು ಗೊತ್ತಿದ್ದು ಈ ಆರ್ಡರ್ ಪಾಸ್ ಆಗ್ತಾ ಇದೆ ಅಂತ ನೀವು ಬಹಿರಂಗವಾಗಿ ಬಂದು ಹೇಳ್ಬೇಕು. ಪ್ಲೀಸ್ ಸ್ಟಾಪ್ ಅಡ್ರೆಸಿಂಗ್ ಪ್ರೆಸ್. ಪ್ರೆಸ್ ಇರೋದು ನಮ್ಮಂತವರಿಗೆ, ಆಪೋಸಿಷನ್ ಅಲ್ಲಿ ಇರೋರಿಗೆ. ಯಾವಾಗ ನೀವು ಸರ್ಕಾರ ಧ್ವನಿ ನಮ್ದು ಕೇಳ್ತಾ ಇಲ್ಲ, ನಿಮ್ ಮುಖಾಂತರ ಅವ್ರಿಗೆ ತಿಳಿಸ್ಬೇಕಂತ. ಆಡಳಿತ ಪಕ್ಷದಲ್ಲಿ ಇದ್ದವರು ಕೂಡ ಬಂದು ಇವತ್ತು ಪ್ರೆಸ್ ನಲ್ಲಿ ಸ್ಟೇಟ್ಮೆಂಟ್ಗಳು ಕೊಡ್ತೀರಾ ಅಂದ್ರೆ ಅಗೇನ್ಸ್ಟ್ ಯುವರ್ ಓನ್ ಗವರ್ಮೆಂಟ್. ಮತ್ತೆ ಇದೇನ್ ಮಾಡ್ತೀವಿ? ಇದಕ್ಕೆ ಆಡಳಿತ ಅಂತಾರ ಇದು? ಬೊಮ್ಮಾಯಿಯವ್ರ ಹತ್ರ ಹೋಗಿ ಕುತ್ಕೊಳ್ಳಿ, ಮಂತ್ರಿ ಸ್ಥಾನ ಅಂತೂ ಸಿಕ್ಕಿಲ್ಲ ನಿಮ್ಗೆ, ಹಂಗಂದ್ಬಿಟ್ಟು ನೀವು ನಮ್ಮ ಯುವಕರ ಭವಿಷ್ಯ ಹಾಳು ಮಾಡ್ತೀರಾ ನೀವು? ಇವರು ಸರ್ಕಾರ ವಿರುದ್ಧ ಮಾತಾಡೋ ತಾಕತ್ತು ಇಲ್ಲ ಇವರಿಗೆ. ಎಲ್ಲಾದ್ರೂ ಮಂತ್ರಿ ಸ್ಥಾನ ತಪ್ಪೋಗ್ಬಿಡುತ್ತೆ ಅಂದ್ಬಿಟ್ಟು ಏನಾದ್ರೂ ಇದು ಸ್ವಲ್ಪ ಜೋರು ದನಿನಲ್ಲಿ ಮಾತಾಡ್ಬಿಟ್ರೆ KKRDBಗೆ ಅನ್ಯಾಯ ಆಗ್ತಾ ಇದೆ, ಕಲ್ಯಾಣ ಕರ್ನಾಟಕದಲ್ಲಿ ಏನು ಕೆಲಸ ಆಗ್ತಾ ಇಲ್ಲ, ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಏನಾದ್ರೂ ಜೋರ್ ಧ್ವನಿನ ಮಾತಾಡ್ಬಿಟ್ರೆ ನನ್ಗೆ ಮಂತ್ರಿ ಸ್ಥಾನ ತಪ್ಪುತ್ತೆ ಅಂದ್ಬಿಟ್ಟು ನಮ್ಮ ಯುವಕರ ಭವಿಷ್ಯ ಜೊತೆ ಚಲಾಟ ಆಡ್ತಾ ಇದ್ದಾರೆ. ಇವತ್ತು ನಮ್ಮ ಬೇಡಿಕೆ ಇಷ್ಟೇ ಇದೆ. ಮೊದಲನೇದಾಗಿ ಈ ಪ್ರೊವಿಷನಲ್ ಲಿಸ್ಟ್ ಏನು ನೀವು ಮಾಡಿದೀರಾ PSIಗಳದು, ಅದು ಸ್ಟಾಪ್ ಆಗ್ಬೇಕು. ಎರಡನೇದು, ಈ 6/6/2020 ಏನ್ ಸುತ್ತೋಲೆ ಇದೆ, 2016 ಆದೇಶವನ್ನ ನೀವು ಮತ್ತೊಮ್ಮೆ ತರಬೇಕು, ಇದು ಹಿಂಪಡಿಬೇಕು. 6/6/2020 ಆದೇಶವನ್ನ ವಾಪಸ್ ಪಡೆದಿ ಆಸ್ ಪರ್ 2016 ಏನು ಒಂದು ಸುತ್ತೋಲೆ ಇತ್ತು ಅದ್ರ ಪ್ರಕಾರ ರಿಕ್ರೂಟ್ಮೆಂಟ್ ಮಾಡ್ಬೇಕು ತಾವು. ನನಗೆ ಇದು ಏನಪ್ಪಾ ಅಂದ್ರೆ ಆಶ್ಚರ್ಯ ಏನಾಗ್ತಾ ಇದೆ ಅಂದ್ರೆ, ಈ ಸರ್ಕಾರ ಬಹಳ ಪ್ರಾಮಾಣಿಕ ಸರ್ಕಾರ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ PSI ನೇಮಕಾತಿಯಲ್ಲೂ ಅಕ್ರಮ ಸ್ಟೇಟ್ಮೆಂಟ್. ಇದು ಯಾವ್ದು ನಮ್ಮ ಪತ್ರಿಕೆನಲ್ಲಿ ಬಂದಿದೆ. PSI ನೇಮಕಾತಿಯಲ್ಲಿ ಅಕ್ರಮ ಅಂತಿಲ್ಲ, PSI ನೇಮಕಾತಿಯಲ್ಲೂ ಅಕ್ರಮ ಅಂದ್ರೆ ಇದ್ರಲ್ಲೂ ಅಕ್ರಮ ಮಾಡಿದ್ದಾರೆ. ಅಂದ್ರೆ 40% ಸರ್ಕಾರ ಯಾವುದಕ್ಕೂ ಬಿಡ್ತಾ ಇಲ್ಲ. ಇದು ಕಾಂಟ್ರಾಕ್ಟರಿಗಳು ಬಿಡ್ತಾ ಇಲ್ಲ, ಟ್ರಾನ್ಸ್ಫರ್ ನಲ್ಲೂ ಬಿಡ್ತಾ ಇಲ್ಲ. ಯುವಕರ ಭವಿಷ್ಯವನ್ನ ಕಟ್ಟಬೇಕಾಗಿರುವಂತ ಸರ್ಕಾರ ಹಾಳ್ಬಾವಿ ತಳ್ತಾ ಇದೆ ಇವತ್ತು. ಇದ್ರಲ್ಲೂ ಅಕ್ರಮ ಇದೆ ಅಂದ್ರೆ ಇದು ನನಗೆ ಯಾಕೆ ಇದ್ರಲ್ಲಿ ನಂಬಿಕೆ ಇದೆ ಅಂದ್ರೆ,
ಹೋಮ್ ಮಿನಿಸ್ಟರ್ ಅವರೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಇದರಲ್ಲಿ ಅವ್ರ ಸ್ವಂತ ಜಿಲ್ಲೆನಲ್ಲಿ ಅವ್ರೇನ್ ಹೇಳಿದ್ರು, ಪೊಲೀಸ್ ಇಲಾಖೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಎಲ್ಲರೂ ಕರಪ್ಟ್ ಆಗ್ಬಿಟ್ಟಿದ್ದಾರೆ, ಎಂಜಿಲ್ ಕಾಸಿಗೆ ಬೀಳ್ತಾರ್ರಿ ಅಂತ ಯಾರು ಹೇಳಿದ್ದು? ಹೋಮ್ ಮಿನಿಸ್ಟರ್. ಇದರಲ್ಲಿ ನೇಮಕಾತಿನಲ್ಲಿ ಅಕ್ರಮ ಆಗಿದೆ ಅಂದ್ರೆ ಇವರಿಗೆ ಕಾಸು ಸಿಕ್ಕಿದ್ಯಾ, ಎಂಜಿಲ್ ಕಾಸು ಸಿಕ್ಕಿದ್ಯಾ? ಅದು ಸ್ಪಷ್ಟಗೊಳಿಸ್ಬೇಕಲ್ವಾ? ಇಲ್ಲ ಇದೇನಾಗಿಲ್ಲಪ್ಪ, ಇದೆಲ್ಲ ಗೊಂದಲ ನಾನು ಬಗೆಹರಿಸ್ತೀನಿ ಅಂತ ಇನ್ನೂ ಬಂದಿಲ್ಲ ಅವ್ರ ಬಾಯಿಂದ. ಒನ್ ಕ್ಯಾಬಿನೆಟ್ ಮಿನಿಸ್ಟರ್ ಅನ್ನ ಮಾತಾಡಿದಾರ ಇದ್ರ ಬಗ್ಗೆ. ಪಾಪ PSI ಅವರು ಯಾರು ಇಲ್ಲಿ ಆಕಾಂಕ್ಷಿಗಳಿದ್ರು, ಅಲ್ಲಿ ಹೋಗಿ ಅಲ್ಲಿ DGಗೆ ಇವರಿಗೆ ಲೆಟರ್ ಕೊಡ್ಬೇಕಂದ್ರೆ ಅವ್ರಿಗೆ ಬಿಟ್ಟಿಲ್ಲ ಒಳಗಡೆ, ಮಂತ್ರಿಗಳಿಗೆ ಭೇಟಿ ಆಗ್ಬೇಕಂದ್ರೆ ಬಿಟ್ಟಿಲ್ಲ ಒಳಗಡೆ. ಮತ್ ಯಾರ ಹತ್ರ ಹೋಗ್ಬಿಟ್ಟು ಇವ್ರು ಹೇಳ್ಕೋಬೇಕು? ಮತ್ ಇವರೇ ಹೇಳ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಕರಪ್ಟ್ ಅಂದ್ರೆ. ಇವರಿಗೆ ಎಷ್ಟು ಎಂಜಿಲ್ ಕಾಸು ಸಿಕ್ಕಿದೆ ಸರ್ಕಾರದವರಿಗೆ? ಮಂತ್ರಿಗಳಿಗೆ ಎಷ್ಟು ಎಂಜಿಲ್ ಕಾಸು ಸಿಕ್ಕಿದೆ ಈ ಅಕ್ರಮ ಮಾಡ್ಲಿಕ್ಕೆ, ಯುವಕರ ಭವಿಷ್ಯ ಜೊತೆ ಆಟ ಆಡ್ಲಿಕ್ಕೆ? ಇದು 40%. ಅದಕ್ಕಂದ್ರೆ ಇದಕ್ಕೆ ಎಷ್ಟು ಪರ್ಸೆಂಟ್ ಇದೆ? PSI ಸರ್ಕಲ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ದುಡ್ಡು, ಗಾಂಜಾ ಇಲ್ಲಿ ಸಾಗಾಣಿಕೆನಲ್ಲಿ ದುಡ್ಡು, ಅಕ್ರಮ ಮರಳಿನಲ್ಲಿ ದುಡ್ಡು, ಅನ್ನಭಾಗ್ಯ ಅಕ್ಕಿನಲ್ಲಿ ದುಡ್ಡು, ಹಗಲು ದರೋಡೆ ನಡೀತಾ ಇದೆ ನಮ್ಮ ಜಿಲ್ಲೆನಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ. ಮತ್ತೆ ಈ ಎಂಜಿಲ್ ಕಾಸು ಬರೀ ಅಲ್ಲಿಗೆ ಸೀಮಿತ ಇದೆ, ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ, ಮೇಲೆ ಹೋಗ್ತಾ ಅಂದ್ಬಿಟ್ಟು ಹೇಳ್ಬೇಕಲ್ಲ. ಆದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ. ತಮ್ಮ ಮುಖಾಂತರ ನಮ್ ಎರಡೇ ಬೇಡಿಕೆ ಇದೆ ಈ ವಿಚಾರದಲ್ಲಿ. ಒಂದೇದು, ಈ ಪ್ರಾವಿಷನಲ್ ಲಿಸ್ಟ್ ಅನ್ನ ಕೂಡಲೇ ತಡೆ ಹಿಡಿದು ಎಲ್ಲಿ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸಬೇಕು. ಮತ್ತೆ ಯಾರು ಇದು ಇದೆ, ಯಾರು ರ್ಯಾಂಕ್ ಯಾರ ಉನ್ನತವಾದಂತ ಅಂಕೆಗಳು ಪಡೆದಿದ್ದಾರೆ, ಸಂಖ್ಯೆಗಳು ಪಡೆದಿದ್ದಾರೆ, ಅವರಿಗೆ ಸ್ಟೇಟ್ ಇದ್ರಲ್ಲಿ ತಗೋಬೇಕು. ಯಾರು ಮೆರಿಟ್ ಮೇಲಿದ್ದಾರೆ, ಹೈ ಮೆರಿಟ್ ಮೇಲಿದ್ದಾರೆ, ಬೈ ಡಿಫಾಲ್ಟ್ ಅದು ಸ್ಟೇಟ್ ಮೆರಿಟ್ ಹೋಗ್ಬೇಕು, ಅವರು ಸ್ಟೇಟ್ ಇದಕ್ಕೆ ಹೋಗ್ಬೇಕು. ಇನ್ನ ಯಾರು ಹೈದರಾಬಾದ್ ಕರ್ನಾಟಕದಲ್ಲಿ ಮೆರಿಟ್ ಲಿಸ್ಟ್ ಅಲ್ಲಿ ಬರ್ತಾರೆ ಅವರಿಗೂ ಅವಕಾಶ ಮಾಡಿಕೊಡ್ಬೇಕು. ನೀವು ಮೆರಿಟ್ ಲಿಸ್ಟ್ ಅನ್ನ ಅದು ಸರಿಪಡಿಸ್ಬಿಟ್ಟು ಇದನ್ನ ಪ್ರಾವಿಷನಲ್ ಲಿಸ್ಟ್ ನ ಸ್ಟಾಪ್ ಮಾಡ್ಬೇಕು. ಯಾರಿಗೂ ಅನ್ಯಾಯ ಆಗಬಾರ್ದು. ಇವತ್ತು ನೋಡಿ, ಯಾರೋ ಒಬ್ಬರು ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ, ಅವರಿಗೂ HK ರೀಜನ್ ಇದ್ರಲ್ಲಿ ಹಾಕಿದ್ದಾರೆ. ಅವರು ಆಕ್ಚುಲಿ ಬೈ ಡಿಫಾಲ್ಟ್ ಸ್ಟೇಟ್ ಲಿಸ್ಟ್ ಅಲ್ಲಿ ಹೋಗ್ಬೇಕು, ಸ್ಟೇಟ್ ಮೆರಿಟ್ ಲಿಸ್ಟ್ ಅಲ್ಲಿ ಹೋಗ್ಬೇಕು. ಅಂದ್ರೆ ಮತ್ತೆ ಪ್ರಯೋಜನ ಏನಾಯ್ತು? ನಮ್ಗೆ ಬರೀ ಇಷ್ಟರಲ್ಲೇ ಸೀಮಿತ ಇಡ್ಬೇಕಂತಿದ್ರೆ ಇದು 371 ಏನು ಇದು ಇದೆ, ಯಾಕೆ ಜಾರಿಗೆ ತಂದಿದೀವಿ ಅಂದ್ಬಿಟ್ಟು ಅದನ್ನೇ ಗೊತ್ತಿಲ್ಲ ಇವರು. ಸೊ ಅದನ್ನ ಇವ್ರು ತಿದ್ದುಪಡಿ ಮಾಡಬೇಕು. ಮತ್ತೆ ಈ ಆರ್ಡರ್ ಯಾವುದು 6/6/2020 ಆರ್ಡರ್ ಇದೆ, ಅದನ್ನ ವಾಪಸ್ ತಕ್ಕೊಂಡು ನಾವು 2016ನಲ್ಲಿ ಹೇಗೆ ರೆಕ್ರೂಟ್ ಮಾಡ್ತಾ ಇದೀವಿ ಅದನ್ನ ಮಾಡಬೇಕು ಅಂತ ತಮ್ಮ ಮುಖಾಂತರ ನಾನು ಆಗ್ರಹಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾವು ಕೇಳ್ಬೋದು. ಇವತ್ತು ಬಹಳ ಶಾರ್ಟ್ ಇಟ್ಟಿನಿ, ಇನ್ನ ಒಂದೆರಡು ಅದ. ನೀವು ಎಲ್ಲೋ ಕರ್ಕೊಂಡು ಹೋಗ್ತೀರಾ ಅಂತ ನಾನು ಇದು ಇಷ್ಟಕ್ಕೆ ಸೀಮಿತ ಇದ್ದೀನಿ. ಇದೆಲ್ಲ ಅಕ್ರಮ ಭ್ರಷ್ಟಾಚಾರ ಒಂದು ವರ್ಷ ಇತ್ತು. ಈಶ್ವರಪ್ಪನವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನಮ್ಮ ಗಮನಕ್ಕೆ ಅದಕ್ಕೆ ಹೇಳೋದು ನಾನು ಬರೀ ಇಷ್ಟಕ್ಕೆ ಇಲ್ಲ. ಒಂದ್ ಸೆಕೆಂಡ್, ಅವ್ರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಕಾಂಗ್ರೆಸ್ ಅನ್ನೋದು ಕೊಳತು ಮಾವಿನ ಹಣ್ಣು ಇದ್ದಂಗೆ, ಅದಕ್ಕೆ ಯಾರು ಮುಗಿಸ್ತಾರೆ, ಬಿಜೆಪಿ ಫ್ರೆಶ್ ಆಪಲ್ ಇದ್ದಂಗೆ ಅಂತ. ಹಂಗಂದ್ರೆ ಯಡಿಯೂರಪ್ಪ ಅವ್ರಿಗೆ ಯಾಕೆ ತೆಗೆದ್ರು ಇವರು? ಇಲ್ಲಿವರೆಗೂ ಯಡಿಯೂರಪ್ಪ ಅವರಿಗೆ ಯಾಕೆ ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟಿಲ್ಲ ಅಂದ್ಬಿಟ್ಟು ಗೊತ್ತಿಲ್ಲ ನಮಗೆ. ಅಂದ್ರೆ ಅವರು ಕೊಡ್ತೋಗಿದ್ರ, ಅವ್ರ ಆಡಳಿತ ಕೊಡ್ತೋಗ್ಬಿಟ್ಟಿದ್ಯಾ? ಮತ್ತೆ CM ಬದಲಾವಣೆ ಆಗ್ತಾರೆ ಅಂತ ಹೇಳ್ತಾ ಇದಾರಲ್ಲ, ಅಂದ್ರೆ ಬೊಮ್ಮಾಯಿ ಅವರು ಕೊಡ್ತೋಗ್ಬಿಟ್ಟಿದಾರ? ಯಾರು ಕೊಡ್ತಿದ್ದಾರೆ, ಯಾವ್ದು ಸಿಹಿ ಆಪಲ್, ಯಾವ್ದು ಬೇರೆದು, ಯಾವ್ದು ಚೆನ್ನಾಗಿರೋ ಆಪಲ್ ಎಲ್ಲ ಜನರು ಡಿಸೈಡ್ ಮಾಡ್ತಾರೆ. ಚುನಾವಣೆಗೆ ಹೋಗ್ಲಿ, ಇವರಿಗೆ ನಾಚಿಕೆ ಬರ್ಬೇಕು ಬಿಜೆಪಿ ಅವರಿಗೆ ಇದೆಲ್ಲ ಮಾತಾಡ್ಲಿಕ್ಕೆ. ಮೊನ್ನೆ ನಡೆದಂತ MLC ಚುನಾವಣೆ ರಿಸಲ್ಟ್ ನೋಡ್ಲಿ, ಸ್ಥಳೀಯ ಸಂಸ್ಥೆ ಚುನಾವಣೆ ರಿಸಲ್ಟ್ ನೋಡ್ಲಿ, ಯಾವ್ದ್ರಲ್ಲಿ ಮೆಜಾರಿಟಿ ಬಂದಿದೆ ಸಂಪೂರ್ಣವಾಗಿ ಇವರಿಗೆ? ಕಲಬುರಗಿನಲ್ಲಿ ಬಂದಿದ್ಯಾ, ಹುಬ್ಳಿನಲ್ಲಿ ಬಂದಿದ್ಯಾ, ಬೆಳಗಾಂನಲ್ಲೂ ಅಷ್ಟಕ್ಕಷ್ಟೇ ಬಂದಿರೋದು. MLC ಚುನಾವಣೆನಲ್ಲಿ ಏನಾಗಿದೆ, ಗ್ರಾಮ ಪಂಚಾಯತ್ ಚುನಾವಣೆನಲ್ಲಿ ಏನಾಗಿದೆ? ಆಡಳಿತದಲ್ಲಿ ಇಟ್ಕೊಂಡು ಸಮಬಲ ಇದೀವಿ ನಾವು. ಹಂಗಂದ್ರೆ ಇವ್ರು ಆಡಳಿತ ಕೊಡ್ತೋಗಿದೆ ಅಂತ ಅರ್ಥ ಅಲ್ವಾ? ಅವ್ರು ಉತ್ತರ ಕೊಡ್ಲಿ. ಯಡಿಯೂರಪ್ಪ ಅವರಿಗೆ ಯಾಕೆ ಚೇಂಜ್ ಮಾಡಿದ್ರು, CM ಅವರಿಗೆ ಯಾಕೆ ಚೇಂಜ್ ಮಾಡ್ತಾ ಇದಾರೆ ಅಂತ ಇವ್ರು ಹೇಳಿ. ಯಾಕಂದ್ರೆ ಇದು ನನ್ನ ಮಾತಲ್ಲ. ರೇಣುಕಾಚಾರ್ಯ ಅವ್ರು ಯಾರಪ್ಪ? ಕಾಂಗ್ರೆಸ್ನವರ? ಬಿಜೆಪಿಯಲ್ಲಿ ಅವರು ಯಾರು? ಮುಖ್ಯಮಂತ್ರಿಯ ಕಾರ್ಯದರ್ಶಿಗಳು, ರಾಜಕೀಯ ಕಾರ್ಯದರ್ಶಿ, ಪೊಲಿಟಿಕಲ್ ಸೆಕ್ರೆಟರಿ. ಅವರು
ಬಂದ್ ಮಾಧ್ಯಮದಲ್ಲಿ ಹೇಳ್ತಾರೆ ನನ್ನ ಲೆಟರ್ಗೆ ಕೀಮತ್ತಿಲ್ಲಪ್ಪ ಅಂತ, ಫೋನ್ ಎತ್ತದಿಲ್ಲ ಸಚಿವರು ಅಂತ ಹೇಳ್ತಾರೆ. ಯಾರು? ಸಿಎಂಸ್ ಪೊಲಿಟಿಕಲ್ ಸೆಕ್ರೆಟರಿ ಇಸ್ ಮೇಕಿಂಗ್ ದಿ ಸ್ಟೇಟ್ಮೆಂಟ್, ನಾಟ್ ಎನ್ ಆರ್ಡಿನರಿ ಬಿಜೆಪಿ ಕಾರ್ಯಕರ್ತ ಅಲ್ಲ. ಕ್ಯಾಬಿನೆಟ್ ದರ್ಜೆ ಇರೋರು ನಮಗೆ ನಮ್ಮ ಲೆಟರ್ಗಳಿಗೆ ಕೀಮತ್ತಿಲ್ಲ, ನಮ್ಮ ಫೋನ್ ಎತ್ತಾ ಇಲ್ಲ, ಆಡಳಿತ ಸರಿಯಾಗಿ ನಡ್ತಾ ಇಲ್ಲ, ಈ ಮಂತ್ರಿಗಳೇ ಚೇಂಜ್ ಮಾಡಿ ಅಂದ್ಬಿಟ್ಟು ಹೇಳ್ತಾ ಇರೋದು ಕಾಂಗ್ರೆಸ್ನವರ. ಹಂಗಂದ್ರೆ ಆಡಳಿತ ಕೊಳ್ತೋಗಿದೆ, ಈ ನಾಯಕತ್ವ ಕೊಳ್ತೋಗಿದೆ ಅಂತ ಹೇಳ್ತಾರಲ್ಲ. ಆ ಮಾಧ್ಯಮದಲ್ಲಿ ಬಂದಾಗ ಅವ್ರು ಏನಂದ್ರು ಗೊತ್ತಾ? ರೇಣುಕಾಚಾರ್ಯ ಅವರು ಮುಂದಿನ ಎಲೆಕ್ಷನ್ಗೆ ನೀವು ಹೆಂಗ್ ಗೆಲ್ತೀರಾ ಅಂತ ಮಾಧ್ಯಮದವ್ರು ಕೇಳಿದಾಗ ಅವ್ರು ಏನ್ ಹೇಳ್ತಾರೆ? ಮೋದಿಯವರ ವರ್ಚಸ್ಸು ಮತ್ತೆ ಯಡಿಯೂರಪ್ಪ ಅವರ ಕೆಲಸ ನಮಗೆ ಗೆಲ್ಲಿಸ್ತದೆ ಅಂತ. ಅಂದ್ರೆ ಅರ್ಥ ಏನು? ಬೊಮ್ಮಾಯಿಯವರ ನಾಯಕತ್ವ ಇವರಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ಯಾರು ಕೊಡ್ತಿದ್ದಾರೆ? ಯಡಿಯೂರಪ್ಪ ಅವ್ರು ಹೇಗೆ ಚೇಂಜ್ ಆದ್ರು? ಕೊಡ್ತೋಗಿರೋ ಆಡಳಿತ ಕೊಟ್ಟಿಲ್ಕ. ಬೊಮ್ಮಾಯಿಯವ್ರು ಯಾಕೆ ಚೇಂಜ್ ಆಗ್ತಾ ಇದಾರೆ? ಕೊಡ್ತೋಗಿರೋ ಆಡಳಿತ ಕೊಟ್ಟಿಲ್ಕ. ಕೇಳಿ, ಬಿಜೆಪಿ ಅವ್ರಿಗೆ ಕೇಳಿ, ನಮ್ಗೆ ಕೇಳಿದ್ರೆ ಪ್ರಯೋಜನ ಇಲ್ಲ. ನಾವು ಎವರ್ ಗ್ರೀನ್ ಎವರ್ ಫ್ರೆಶ್ ಇದೀವಿ ಕಾಂಗ್ರೆಸ್ನವರು. ಅದಕ್ಕೆ ಜನರು ನಮಗೆ ಮೊನ್ನೆ ಪಂಚಾಯತ್ ಎಲೆಕ್ಷನ್ ನಲ್ಲಿ, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಗುಲ್ಬರ್ಗದಲ್ಲೂ ಸ್ವಲ್ಪದ್ರಲ್ಲೇ ಹೋಯ್ತು. ಇವರೆಲ್ಲ ಗೆದ್ದು ಬಿಡ್ತೀನಿ ಅಂತ ಹೇಳ್ತಾ ಇದ್ರು, ಬಟ್ ಸ್ವಲ್ಪದ್ರಲ್ಲೇ ಹೋಯ್ತು. ಇದ್ರೆ 5-1 ಬಂದ್ಬಿಟ್ಟಿದ್ರೆ ನಮ್ದೇ ಮೇಲ್ಗೈ ಆಗ್ತಾ ಇತ್ತಲ್ಲ. ಚಿಕ್ಕಮಂಗ್ಳೂರ್ನಲ್ಲಿ 6 ಹೋಟೆಲ್ ಹೋಯ್ತು. ಯಾವ್ದು ಸರ್? ನೋಡಿ, ನಮ್ಗೂ ಅದು ಅಂತೂ 100% ಇದು ಇದೆ. ಈಗ ಇವರು ರಿಸರ್ವೇಶನ್ ಚೇಂಜ್ ಮಾಡೋದಕ್ಕಿಂತ ಮುಂಚೆನೆ ಇನ್ನೊಂದು ಕುತಂತ್ರ ಮಾಡಿದ್ರು. ತಮ್ಗೆಲ್ಲ ಗೊತ್ತಿದೆ, ಷಣ್ಪ್ರಕಾಶ್ ಅವರು ಅಡ್ರೆಸ್ ಮಾಡಿದ್ದಾರೆ. ಎಲ್ಲ MLC ಗಳು ಹೆಸರು ತಂದಿ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಕೋರ್ಟಿಗೆ ಹೋಗಿದ್ದೀವಿ. ಕೋರ್ಟ್ ಕೇಳಿದ್ದಾರೆ, ಯಾವ ಮಾನದಂಡದ ಮೇಲೆ ನೀವು ತಗೊಂಡ್ ಬಂದಿದ್ದೀರಾ ಅಂದ್ಬಿಟ್ಟು. ಅದಕ್ಕೆ ಉತ್ತರ ಇಲ್ಲ. ಎಲ್ಲಿ ನಾನು ನಿಮಗೂ ಹೇಳಿದ್ದೆ, ನೀವು ಇದು ಪ್ರಶ್ನೆ ನಮಗೆ ಅವಾಗಿಂದ ಕೇಳ್ತಾ ಇದ್ದೀರಾ, ಏನು ಯಾವಾಗ ಮೇಯರ್ ಎಲೆಕ್ಷನ್. ನಾವು ಆಪೋಸಿಷನ್ ಅಲ್ಲಿ ಇದ್ದೀವಿ, ನೀವು ರೂಲಿಂಗ್ ಅಲ್ಲಿ ಕೇಳಬೇಕು. ನಾನು ಅವತ್ತಿಂದ ಹೇಳ್ತೇನೆ, ಎಲ್ಲಿ ತನಕ ಅವರಿಗೆ ಮೆಜಾರಿಟಿ ಸಿಗೋದಿಲ್ಲ ಅಲ್ಲಿ ತನಕ ಅವರು ಡೇಟ್ ಕೊಡೋದಿಲ್ಲ. ಇಲ್ಲಿ ತನಕ ಡೇಟ್ ಯಾಕೆ ಕೊಟ್ಟಿಲ್ಲ? ಅವರು ಮೆಜಾರಿಟಿ ಇರಲಿಲ್ಲ. ಈಗೆಲ್ಲ ಇದು ಆರ್ಟಿಫಿಷಿಯಲಿ ಜನರೇಟೆಡ್ ಮೆಜಾರಿಟಿ ಅಂತ ಏನ್ ಇವಾಗ ತರ್ತಾ ಇದಾರಲ್ಲ MLC ಗಳಿಗೆ, ಅವರಿಗೆ ಇವರಿಗೆಲ್ಲ ವೋಟಿಂಗ್ ಅಧಿಕಾರಗಳು ಕೊಟ್ಟಿ, ಅದಕ್ಕೀಗ ಅವ್ರದ್ದೇನೋ ನೆಗೋಸಿಯೇಷನ್ ಆಗಿರ್ಬೇಕು. ಇಂಥ ಕ್ಯಾಟಗರಿ ತಂದ್ರೆ ಮಾತ್ರ ನಾವು ವೋಟ್ ಮಾಡ್ತೀವಿ ಅಂತ ಅದಕ್ಕೆ ತಂದಿರ್ಬೇಕು. ಫೈಟ್ ದಿಸ್ ಔಟ್ ಇನ್ ದ ಕೋರ್ಟ್. ಹೇಳಿ ಸರ್. ಆಮೇಲೆ ಯುಪಿ ಎಲೆಕ್ಷನ್ ನನಗೆ ಅದೇ ಬೇಕಾಗ್ತದೆ. ಏನ್ ಸರ್ ಯುಪಿ ಎಲೆಕ್ಷನ್? ಯುಪಿ ಪಂಚರಾಜ್ಯ ಎಲೆಕ್ಷನ್ ಅದ, ನೋಡ್ತಾರಿದ್ದೇವೆ. ಕೆಲವು ಕಡೆ ಕಾಂಗ್ರೆಸ್ ನವರು, ಕೆಲವು ಕಡೆ ಹೇಳ್ತಾರೆ. ನಮ್ಮ ಸ್ಟೇಟ್ ಕ್ಯಾಂಪೇನ್ಗೆ ಹೋಗೋ ವಿಚಾರ ಕರೆದ್ರೆ ಹೋಗ್ತೀವಿ ಸರ್. ನಮ್ಮ ನೀವೇ ಕೇಳಲ್ಲ, ಅಲ್ಲಿ ಸ್ಟೇಟ್ ಬೇಕಾಗಿ ನಮಗೆ ನಮ್ಗಲ್ಲಿ ಏನು ಆದೇಶ ಇಲ್ಲ. ನಮ್ದು ನೀವು ಮಾತು ಕೇಳಿದ್ರೆ ಸಾಕಾಗ್ಯದ. ಕೆಲವೊಬ್ರು ಸಿದ್ದರಾಮಯ್ಯ ಹೇಳ್ತಾರೆ ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತಾರೆ. ಜಾರಕಿಹೊಳಿ ಹೇಳ್ತಾರೆ ಇಲ್ಲ ಕಾಂಗ್ರೆಸ್ 16 ಮತ್ತೆ ಕರ್ಕೊಂಡ್ ಬರೋದು ರೆಡಿ ಇರುತ್ತೆ. ಮತ್ತೆ ಪಕ್ಷಾಂತರ ಪರ್ವ ಆರಂಭ ಆಗ್ತದೆ. ಈಗ ಆಲ್ರೆಡಿ ಚುನಾವಣೆ ಅವಶ್ಯ ಅಲ್ಲ ನೋಡಿ, ಆಲ್ರೆಡಿ ನೋಡಿದ್ವಿ ನಾವು. ಬಹಳ ಜನ ಇಲ್ಲ, ಇದು ಚುನಾವಣೆ ಯುಪಿದು ಬೇರೆದು, ಗೋವಾ ಬೇರೆದು. ಇದೇ ಟ್ರೆಂಡ್ ಕರ್ನಾಟಕದಲ್ಲಿ ಆಗ್ತದೆ ನೋಡಿ. ಇದು ನನ್ನ ಮಾಹಿತಿ ಪ್ರಕಾರ ಕೆಲವು ಜನ ನಮ್ಮ ವರಿಷ್ಠರ ಜೊತೆ ಸಂಪರ್ಕದಲ್ಲಿದ್ದಾರೆ. ಆಮೇಲೆ ಇವರೆಲ್ಲ ಮೋದಿ ವರ್ಚಸ್ಸು, ಇವರೆಲ್ಲ ಕೆಲಸ ಮಾಡಿದ್ದಾರೆ, ಅದು ಇದು ಅಂತ ಸಾಕಷ್ಟು ಗೊಂದಲ ಇದೆ. ಈಗ ನೋಡಿ, ಒಂದು ಯಾವ ಸರ್ಕಾರದಲ್ಲಿ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಆದ ತಕ್ಷಣ, ಜವಾಬ್ದಾರಿಯನ್ನು ಹಂಚಿಕೆ ಆದ ತಕ್ಷಣ ಇಷ್ಟೊಂದು ಗೊಂದಲ ಇದೆ ಅಂದ್ರೆ ಇವರು ನೆಕ್ಸ್ಟ್ ಚುನಾವಣೆಗೆ ಹೋಗ್ಲಿಕ್ಕೆ ರೆಡಿ ಇದಾರ? ಸಿಎಂ ಸೆಕ್ರೆಟರಿ ಯತ್ನಾಳ್ ಅವರು, ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಅವರು, ರೇಣುಕಾಚಾರ್ಯ ಅವರು ಮತ್ತು ನಿಮ್ಮ ಯತ್ನಾಳ್ ಅವರು ಕೊಡ್ತಾ ಇರೋ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಅವರು ಮನೆ ಒಂದು 100 ಬಾಗಿಲಾಗಿದೆ, 3 ಅಲ್ಲ. ಯಾರು ಯಾವ ಬಾಗಿಲಿಂದ ಹೋಗ್ತಾ ಇದಾರೆ ಅಂತ ಇವರಿಗೆ ಖಬರ್ ಇಲ್ಲ. ಕಟೀಲ್ ಅವ್ರು ಚೇಂಜ್ ಆಗ್ತಾ ಇದಾರೆ ಅಂದ್ಬಿಟ್ಟು ಯಾರು ಹೇಳ್ತಾ ಇರೋದು? ಬಿಜೆಪಿ ಅವ್ರು ತಾನೇ ಹೇಳ್ತಾ ಇರೋದು. ಕಾಂಗ್ರೆಸ್ ಇಸ್ ನಾಟ್ ಇಂಟ್ರೆಸ್ಟೆಡ್, ಹೂ ಇಸ್ ದೇರ್ ಪ್ರೆಸಿಡೆಂಟ್. ಆದ್ರೆ ಕಟೀಲ್ ಅವರಿಗೆ ಪಾರ್ಟಿ ಮೇಲೆ ಗ್ರಿಪ್ಪೇ ಬಂದಿಲ್ಲಲ್ಲ ಇನ್ನೂ. ಎಷ್ಟು ವರ್ಷ ಆಯ್ತು ಅವರ ನಾಯಕತ್ವದಲ್ಲಿ ಬರೇ ಚುನಾವಣೆ ಸೋಲೋದು, ಇವ್ರು ಜಸ್ಟಿಫಿಕೇಶನ್ ಕೊಡೋದೇ ಆಗಿದೆ ಹೊರತು ಇವ್ರ ನಾಯಕತ್ವದಲ್ಲಿ ಎಲ್ಲಿ ಗೆದ್ದಿದ್ದಾರೆ? ಯಾಕೆ ನಾಯಕ DK ಶಿವಕುಮಾರ್ ಹೋಗ್ತಾ ಇರೋ ಸ್ಪೀಡಿಗೆ ನಾವು ಚೇಂಜ್ ಮಾಡಬೇಕು, ಸಿದ್ದರಾಮಯ್ಯ ಅವರ ಒಂದು ಹೋಗ್ತಾ ಇರೋ ಒಂದು ಸ್ಪೀಡಿಗೆ, ಕಾಂಗ್ರೆಸ್ ಹೋಗ್ತಾ ಇರೋ ಸ್ಪೀಡಿಗೆ ನಾವು ಬದಲಾವಣೆ ತರಬೇಕಂದ್ಬಿಟ್ಟು ಬಿಜೆಪಿ ಅವ್ರು ಹೇಳ್ತಾ ಇದಾರಲ್ಲ.
ಈಗ ಯಾರ್ಯಾರು ಬರ್ತಾ ಇದಾರೆ ಯಾರ್ಯಾರು ಸೂಕ್ತವಾಗೇ ಬರ್ತಾರೆ, ಯಾರ್ಯಾರು ಬಹಿರಂಗವಾಗಿ ಹೇಳ್ಕೊಂಡು ಬರ್ತಾರ. ಎಲ್ಲ ಸಮಯ ಬಂದಾಗ ಬಾಂಬೆ ಫ್ರೆಂಡ್ಸ್ ರಿಟರ್ನ್ ಕಾಂಗ್ರೆಸ್ ಆದ್ರೆ ನಿಮ್ ಡೋರ್ ಓಪನ್ ಇರುತ್ತೆ ಸರ್. ನೋಡಿ, ನಮ್ಮ ತತ್ವ ಸಿದ್ಧಾಂತವನ್ನ ಯಾರು ನಂಬ್ಕೊಂಡು ಬರ್ತಾರೆ ಎಲ್ಲರಿಗೂ ಓಪನ್ ಇದೆ ಅಂತ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು ಆಗ್ಲೇ ಹೇಳಿದ್ದಾರೆ. ಆಮೇಲೆ ಯಾರ್ಯಾರು ಬಿಟ್ಟು ಹೋಗಿದ್ದಾರೆ, ಬರೀ MLA ಗಳು MP ಗಳು ಅಂತ ಅಲ್ಲ, ZP ಸಂದರ್ಭದಲ್ಲಿ ಇರ್ಬೋದು, TP ಸಂದರ್ಭದಲ್ಲಿ ಇರ್ಬೋದು, ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಸಂದರ್ಭದಲ್ಲಿ ಇರ್ಬೋದು, ಯಾರಾನ ವಾಪಸ್ ಪಕ್ಷಕ್ಕೆ ಬರ್ಬೇಕಾದ್ರೂ ಅಲ್ಲಂ ವೀರಭದ್ರಪ್ಪ ಅವ್ರ ಸಮಿತಿ ಅಂತೂ ಇದ್ದೇ ಇದೆ. ಅಲ್ಲಿಂದಲೂ ಸಾಕಷ್ಟು ಜನ ಸ್ಥಳೀಯ ಮುಖಂಡರು, MLA ಗಳು ಬಂದಿದ್ದಾರೆ, MP ಗಳು ಬಂದಿದ್ದಾರೆ. ಸೊ ಇದು ಒಂದು ನಿರಂತರವಾಗಿ ಪಕ್ಷ ಬಲವರ್ಧನೆಗೆ ಏನ್ ಮಾಡಬೇಕು ಅದನ್ನ ನಾವು ಮಾಡೇ ಮಾಡ್ತೀವಿ. ಆದ್ರೆ ಇವ್ರ ತರ ಅಸಂವಿಧಾನಿಕವಾಗಿ ವಾಮ ಮಾರ್ಗವನ್ನ ಹುಡ್ಕೊಂಡು ಸರ್ಕಾರವನ್ನ ಕಟ್ಲಿಕ್ಕೆ ಮಾಡ್ಲಿಕ್ಕೆ ಇಂಥದ್ದು ನಾವು ಕೈ ಹಾಕೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ವರಿಷ್ಠರು ಹೇಳಿಲ್ಲ. ಒಂದು ಬಾರಿ ಕಾಂಗ್ರೆಸ್ಗೆ ಅವರು ಅಂತವರನ್ನ ರಿಟರ್ನ್ ತಗೋತೀರಾ ಅಂತೆ.